ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ, ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ ಇಲ್ಲ, ಪ್ರತಾಪ್ ಸಿಂಹ ಅವರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲೂ ಈಗಲೂ ಇದ್ದೀವಿ. ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನೋ ಡೆಸ್ಪರೇಟಾಗಿ ನೆನ್ನೆ ಏನೋ ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ಬೋದು. ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರವರಿಗೆ ಅನ್ನುವಂಥದ್ದು ಈಗೇನು ಹೇಳಿಲ್ಲ, ನಮ್ಮ ಹತ್ರನೇ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕವಾಗಿ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಷ್ಟು ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸಬೇಕು. ಬೆಳಗ್ಗೆನೋ ಅವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರೂ ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ ಅಲ್ಲ. ಏನಂದರೆ ಯಾವುದು ಕ್ಲಾರಿಟಿ ಇಲ್ಲ. ಸುಮ್ಮನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯವನ್ನು ನಂಬ್ಕೊಂಡು ನಿಮಗೆ ಸಿಗಲ್ಲ ಅಂತ ಹೆಂಗೆ ಹೇಳೋದ? ಕಾರ್ಯಕರ್ತರು ಫೇಸ್ಬುಕ್ಕಲ್ಲೆಲ್ಲ ಇದು ಮಾಡ್ತಾ ಇದ್ದಾರಲ್ಲ, ಕಾರ್ಯಕರ್ತರು ಅದೊಂದು ಅಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದ್ದೀವಿ. ನೀವು ನಮ್ಮ ಲೀಡ್ರು, ನಾವು ಹೇಳ್ತಿರೋದು ಹೇಳಿದ್ದೀವಿ. ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ, ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಲೇ ಇಲ್ಲ. ಹಾಗಾಗಿ ಆ ಥರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗೆ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನೆಗೆ ಮಾಡ್ಕೊಂಡು ಎಚ್ಚರಿಕೆ ಅಲ್ಲ, ಒಂದು ಮನವಿ ಮಾಡ್ಕೋದು. ನಮ್ಮ ಲೀಡ್ರು ಸರ್ ಅವರು ಏನಂದರೆ, ನಮ್ಮ ಲೀಡ್ರು 10 ವರ್ಷ ಮೈಸೂರನ್ನು ಆಳಿದ್ದಾರೆ, ಯೋಜನೆಗಳನ್ನ ತಂದಿರೋದು ಯಾವುದೂ ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೇನು ಆತಂಕ ಬೇಡ, ನಿಮಗೂ ಆಗ್ಬೋದು ಅನ್ನುವಂಥದ್ದನ್ನು ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು. ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಆ ರೀತಿ ಏನೂ ಇಲ್ಲ. ಧನ್ಯವಾದಗಳು.